ತಾರೀಕು ಗೋವಾದಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ. ಅಲ್ಲಿ ಬಾಲಿವುಡ್ ನಟರಾದ ರಣವೀರ್ ಸಿಂಗ್ ಅವರು ನಮ್ಮ ಕರ್ನಾಟಕದಲ್ಲಿ ಇರುವಂತ ಉಳ್ಳಾಲ್ತಿ ತಾಯಿನ ಬಗ್ಗೆ ಅವರು ಫಿಮೇಲ್ ಗೋಸ್ಟ್ ಅಂತ ಹೇಳ್ತಾರೆ. ಆಗ ರಿಷಬ್ ಶೆಟ್ಟಿರವರು ಅವ್ರನ್ನ ಕೇಳ್ಕೊತಾರೆ, ಪ್ಲೀಸ್ ಡೋಂಟ್ ಸೇ ದಟ್ ಅಂತ ಹೇಳ್ತಾರೆ. ಆದರೂ ಅವರು ಸ್ಟೇಜ್ ಮೇಲೆ ಹೋಗಿ ಆ ಫಿಮೇಲ್ ಗೋಸ್ಟ್ ಅಂತ ಹೇಳಿ ಇದು ಬಂದು ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ 299 ಅಂಡ್ ಸೆಕ್ಷನ್ 302 ಸೆಕ್ಷನ್ 354 ಅಲ್ಲಿ ಅಫೆನ್ಸ್. ಇದು ಏನಂತಂದ್ರೆ ಹರ್ಟಿಂಗ್ ದ ರಿಲಿಜಿಯಸ್ ಸೆಂಟಿಮೆಂಟ್ ಆಫ್ ದಿ ಪೀಪಲ್ ಬೈ ಅಟರಿಂಗ್ ವರ್ಡ್ಸ್ ಆರ್ ಗೆಸ್ಚರ್. ಇದು ಬಂದು ಕ್ರಿಮಿನಲ್ ಅಫೆನ್ಸ್. ಇದಕ್ಕೆ ಬಂದು ಅಪ್ ಟು 3 years 1 year ಎವ್ರಿ ಸೆಕ್ಷನ್ಗೆ ಅಪ್ ಟು 1 year 2 years 3 years ಇಂಪ್ರಿಸನ್ಮೆಂಟ್ ಇದೆ ಅಂಡ್ ಫೈನ್ ಇದೆ ಆರ್ ಬೋತ್ ಅಂತ ಇದೆ. ಅದರಿಂದಾಗಿ ಇವ್ರ ಮೇಲೆ ನಾನು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು FIR ಮಾಡಬೇಕು ಅಂತ ಹೇಳಿ ಈ ಸೆಕ್ಷನ್ಸ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಮತ್ತೆ ಈ ಆಕ್ಟರ್ ರಣವೀರ್ ಸಿಂಗ್ ಅವರ ಹೆಂಡತಿ ಬಂದು ದೀಪಿಕಾ ಪಡುಕೋಣೆ ಅಂತ ಹೇಳಿ, ಅವರ ತಂದೆ ಪ್ರಕಾಶ್ ಪಡುಕೋಣೆ ರಿನೌಂಡ್ ಬ್ಯಾಡ್ಮಿಂಟನ್ ಪ್ಲೇಯರ್. ಇವರಿಬ್ಬರೂ ಪಡುಕೋಣೆ ಅನ್ನೋ ವಿಲೇಜ್ ಬಂದು ಬಯಂದೂರು ತಾಲೂಕಲ್ಲಿ ಉಡುಪಿ ಡಿಸ್ಟಿಕ್ ಅಲ್ಲಿ ಆ ಪ್ರದೇಶಗಳಲ್ಲೂ ಈ ಉಳ್ಳಾಲ್ತಿ ದೇವಿ ಬಂದು ತುಂಬಾ ಸುಪ್ರಸಿದ್ಧವಾದಂತಹ ದೇವತೆ. ಸೊ ಅದರಿಂದಾಗಿ ಇವನು ಈ ಆಕ್ಟರ್ ಅಟ್ಲೀಸ್ಟ್ ಆ ಮಿನಿಮಮ್ ಕಾಮನ್ ಸೆನ್ಸ್ ಬೇಕಿತ್ತು ಇವನಿಗೆ. ಅಟ್ಲೀಸ್ಟ್ ಯಾಕಂದ್ರೆ ಸಬ್ ಟೈಟಲ್ಸ್ ಇರುತ್ತೆ, ಅದು ಹೆಣ್ಣು ದೇವನ ಇಲ್ಲ ಹೆಣ್ಣು ದೇವರ ಅಂತ ಒಬ್ಬ ದೊಡ್ಡ ನಟನಾಗಿ ಅವನಿಗೆ ಪರಿಜ್ಞಾನ ಬೇಕಾಗಿತ್ತು. ಸೊ ಅದು ಆಗಿಲ್ಲ. ಅದರಿಂದಾಗಿ ನಾವು ಇವ್ರ ಮೇಲೆ ಇವ್ರ ಮೇಲೆ FIR ಮಾಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಲಾಂಚ್ ಮಾಡಿದೀವಿ. ಮತ್ತೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾತಾಡಿ ಅಪಾಲಜಿ ಕೇಳಿದ್ದಾರೆ. ಲ್ಯಾಟಿನ್ ಭಾಷೆಯಲ್ಲಿ ಒಂದು ಕಾನೂನು ಸೂತ್ರ ಇದೆ, ಇಗ್ನೋರೆನ್ಷಿಯಾ ಫೇಸಿತ್ ನಾನ್ ಎಕ್ಸ್ಕ್ಯೂಸಾತ್, ಇಗ್ನೋರೆನ್ಷಿಯಾ ಫೇಸಿತ್ ಎಕ್ಸ್ಕ್ಯೂಸಾತ್, ಇಗ್ನೋರೆನ್ಷಿಯಾ ಜ್ಯೂರಿಸ್ ನಾನ್ ಎಕ್ಸ್ಕ್ಯೂಸಾತ್ ಅಂತ ಹೇಳಿದ್ರೆ ಇಗ್ನೋರೆನ್ಸ್ ಆಫ್ ಫ್ಯಾಕ್ಟ್ ಈಸ್ ಎಕ್ಸ್ಕ್ಯೂಸಬಲ್, ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ ಹೇಳಿ. ಮತ್ತೆ it is not apology is not it cannot erase the criminal liability. ದಂಡನಾರ್ಹ ಹೊಣೆಗಾರಿಕೆ ಏನಿದೆ ಅದನ್ನ ಅರೇಂಜ್ ಮಾಡಕ್ ಬರಲ್ಲ. ಯಾಕೆಂದ್ರೆ ಅಫೆನ್ಸ್ ಮಾಡ್ಬಿಟ್ಟು ಎಲ್ಲರೂ ಅಪಾಲಜಿ ಕೇಳ್ಕೊಂಡು ಹೋದ್ರೆ ಕ್ರಿಮಿನಲ್ ಅಫೆನ್ಸ್ಗೆ ಅಪಾಲಜಿ ಕೇಳಕ್ಕಾಗಲ್ಲ. ಇಟ್ ಇಸ್ ನಾಟ್ ಎ ಲೀಗಲ್ ಡಿಫೆನ್ಸ್. ಇದು FIR ಆಗ್ಲೇಬೇಕು. ನೀವು ಕ್ರಿಮಿನಲ್ ಅಫೆನ್ಸ್ ಆದ್ಮೇಲೆ NCR ಮಾಡಕ್ ಬರುತ್ತೆ, ಕ್ರಿಮಿನಲ್ ಅಫೆನ್ಸ್ಗೆ NCR ಮಾಡಕ್ ಬರೋದಿಲ್ಲ. ಕ್ರಿಮಿನಲ್ ಅಫೆನ್ಸ್ಗೆ ಸೆಕ್ಷನ್ 302 ಅಟ್ರಾಕ್ಟ್ ಆಗುತ್ತೆ, ಸೆಕ್ಷನ್ 299 ಅಟ್ರಾಕ್ಟ್ ಆಗುತ್ತೆ, ಸೆಕ್ಷನ್ 354 ಆಫ್ ದಿ ಭಾರತೀಯ ನ್ಯಾಯ ಸಂಹಿತೆ ಅಟ್ರಾಕ್ಟ್ ಆಗುತ್ತೆ. ಸೊ FIR ಮಾಡ್ಲೇಬೇಕು. ಇದು ಈಗ ಕನ್ನಡ ಮತ್ತೆ ಹಿಂದುತ್ವ ಅಂದ್ರೆ ಈ ದೈವಗಳದ್ದು ಅವ್ರಿಗೆ ಒಂಥರ ಆಟಿಕೆ ಆಗ್ಬಿಡ್ತಿದೆ ಅಂತ ಇದೆಲ್ಲ ಮಾತಾಡೋದಕ್ಕೆ ರಣಬೀರ್ ಸಿಂಗ್ ಇರ್ಬೋದು. ಮತ್ತೆ ಹಿಂದೆ ಸೋನು ನಿಗಮ್ ಕೂಡ ಮಾತಾಡಿದ್ರು, ಕನ್ನಡ ಅನ್ನೋದಕ್ಕೆ ಕನ್ನಡ ಅಂತ ಒಂಥರ ವ್ಯಂಗ್ಯ ಮಾಡಿದ್ರು. ಈ ತರ ದೊಡ್ಡ ಆಕ್ಟರ್ಸ್ ಈ ತರ ವ್ಯಂಗ್ಯ ಮಾಡಿ ಇದ್ರ ಮೇಲೆ ಆಕ್ಷನ್ ಆಗಿಲ್ಲ ಅಂದ್ರೆ ಇದು ತಿರ್ಗಾ ಮುಂದೇನು ಎಲ್ಲಾರನ್ನು ಇದನ್ನು ಶುರು ಹಚ್ಕೋತಾರೆ. ಆಮೇಲೆ ಮತ್ತೆ ಕಾನೂನು ಇರೋದೇನಕ್ಕೆ? ಅವರನ್ನು ಲೀಗಲ್ ಏನಿದೆ ಪ್ರೊಸೀಜರ್ ಇದೆ ಅದು ಅವ್ರು ಫಾಲೋ ಮಾಡ್ಲಿ. ಪನಿಷ್ಮೆಂಟ್ ಆಗ್ತಂದ್ರೆ ಅದು ಪನಿಷ್ಮೆಂಟ್ ಆಗ್ಲಿ ಅವ್ರಿಗೆ. ಆತರ ಯಾರು ಒಬ್ರು ಪನಿಷ್ಮೆಂಟ್ ಆದ್ರೇನೆ ಇವ್ರಿಗೆ ಗೊತ್ತಾಗೋದು, ಇವ್ರು ಬುದ್ಧಿ ಕಲಿಯೋದು. ಇವರು ಸ್ಟೇಜ್ ಮ್ಯಾನರಿಸಮ್ ಅಂತ ಇದೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಿರ್ಬೇಕಲ್ಲ ಅವರಿಗೆ. ಇಟ್ ಹ್ಯಾಸ್ ಹರ್ಟೆಡ್ ದ ಸೆಂಟಿಮೆಂಟ್ಸ್ ಆಫ್ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಆಫ್ ಕರ್ನಾಟಕ ಪೀಪಲ್ ಅಂಡ್ ಹಿಂದೂಸ್. ಪ್ರಶಾಂತ್ ಮೇತಲ್ ಅಂತೇಳಿ, ಅಶೋಕ್ ಶೆಟ್ಟಿ ಅಂತೇಳಿ, ಇವರು ಕಿರಣ್ ಅಡ್ವೊಕೇಟ್ ಅಂತ ಮಾಡಿದ್ರು. ಆ ದೈವ ಅಂದ್ರೆ ಏನ್ ಸರ್? ಅಂದ್ರೆ ದೈವ ಅಂದ್ರೆ ತುಳುನಾಡಿನಲ್ಲಿ ಹಲವಾರು ರೀತಿಯಲ್ಲಿ ಆಚರಿಸ್ತಾರೆ. ಅದಂದ್ರೆ ಪಾರ್ವತಿ ಅವತಾರ ಅಂತ ಹೇಳ್ತಾರೆ. ಉಳ್ಳಾಲ್ತಿ ಅಂದ್ರೆ ಅದನ್ನ ಬೇರೆ ಬೇರೆ ಹೆಸರಲ್ಲಿ ಅಲ್ಲಿ ಆರಾಧನೆ ಮಾಡ್ತಾರೆ. ಅದೊಂದು ಸಂಸ್ಕೃತಿ, ಹಲವಾರು ವರ್ಷಗಳಿಂದ ಅಂದ್ರೆ ಇತಿಹಾಸ ಇದೆ ಅದಕ್ಕೊಂದು. ಆ ತುಳುನಾಡಿನಲ್ಲಿ ಅದಕ್ಕೊಂದು ಇತಿಹಾಸ ಇದೆ. ಇದನ್ನು ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡುವುದು ಅದು ಕ್ಷಮಿಸತಕ್ಕದಂತಲ್ಲ. ಆದ್ದರಿಂದ ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿರುವುದು ಅಗತ್ಯವಿದೆ. ಯಾಕಂದ್ರೆ ಅವ್ರಿಗೇನು ಇದು ಗೊತ್ತಿರ್ಲಿಲ್ವ ಅಂತ? ಯಾಕಂದ್ರೆ ದೇವರು ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಗೋಸ್ಟ್ ಅಂತ ಕರೀತಾರೆ. ಅಲ್ಲ, ಅವರಿಗೆ ಗೊತ್ತಿದ್ದೇ ಮಾಡಿರುವುದು. ಗೊತ್ತಿದೆಯಲ್ಲ ಅವರಿಗೆ. ಹೌದು, ಅವಳ ಹೆಂಡತಿ ಬಂದ್ಬಿಟ್ಟು ಉಡುಪಿಯವರೇ, ಪಡುಕೋಣೆ ವಿಲೇಜ್, ಕೋಸ್ಟಲ್ ವಿಲೇಜ್. ಈಗ ನಿಮ್ಮ ಆಗ್ರಹ ಏನ್ ಸರ್? ಈಗ ಕರಾವಳಿ ಭಾಗದ ಆಗ್ರಹ ಏನಿದೆ ಅಂತ? ಅದು ಕರಾವಳಿ ಭಾಗದವರದ್ದು ಆಗ್ರಹ ಅಂದ್ರೆ ಇವರ ಮೇಲೆ ಕಾನೂನು ಮೂಲಕ ಕ್ರಮ ಕೈಗೊಳ್ಳಬೇಕು, FIR ಆಗ್ಬೇಕು ಅಂತ ನಮ್ಮ ಆಗ್ರಹ. ನಮ್ಮ ಹೆಸರು ಸರ್ ಅಶೋಕ್ ಶೆಟ್ಟಿ.